ನಮಸ್ಕಾರ. ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ ದೀಪ ಸಮಾಜ ಸೇವಾ ಕೇಂದ್ರ, ಗ್ರಾಮೀಣ ಭಾರತಿ 90.4 FM ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಗಂಗಾವತಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿರುವ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ಸರಣಿ ರೇಡಿಯೋ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಇಂದಿನ 3ನೇ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಗಂಗಾವತಿಯ ಹಿರಿಯ ಸಾಹಿತಿಗಳಾದ ರಾಘವೇಂದ್ರ ದಂಡಿನ್ರವರು. ಬನ್ನಿ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ದೀಪ ಸಮಾಜ ಸೇವಾ ಕೇಂದ್ರದ ಗ್ರಾಮೀಣ ಭಾರತಿ 90.4 FM ಮಾಸ ಪರ್ಯಂತ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಬಾಪು ಭಾರತ ಅಹಿಂಸೆಯೆಡೆಗೆ ನಮ್ಮ ನಡಿಗೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಗಾಂಧೀಜಿ ವಿಷಯ ಅಂತ ಬಂದಾಗ ಇಲ್ಲಿ ಅಹಿಂಸೆ ಮತ್ತು ಸತ್ಯ ಎನ್ನುವಂಥದ್ದು ಎರಡು ಅಂಶಗಳು ಪ್ರಧಾನ ಭೂಮಿಕೆಗೆ ಬರ್ತವೆ. ಗಾಂಧೀಜಿಯವರ ವೈಶಿಷ್ಟ್ಯವನ್ನು ನೋಡ್ತಾ ಹೋದಾಗ ಅಹಿಂಸಾವಾದದ ಪ್ರಬಲ ಪ್ರತಿಪಾದಕರಾಗಿ ಜಗತ್ತಿನ ಸರ್ವಶ್ರೇಷ್ಠ ವ್ಯಕ್ತಿಯಾಗಿ ಗಾಂಧೀಜಿಯವರು ಹೊಮ್ಮುತ್ತಾರೆ. ಅಹಿಂಸೋ ಪರಮೋ ಧರ್ಮ ಎನ್ನುವಂತಹ ಒಂದು ಈ ಧ್ಯೇಯ ವಾಕ್ಯವನ್ನು ಜಗತ್ತಿನಾದ್ಯಂತ ಜನಪ್ರಿಯಗೊಳಿಸಿದವರು ಯಾರಾದರೂ ಇದ್ದರೆ ಅದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅನ್ನುವಂಥದ್ದು ಇಲ್ಲಿ ನೆನಪಿಡಬೇಕಾದಂಥ ವಿಷಯ. ಆಧುನಿಕ ಅಹಿಂಸಾ ಚಳುವಳಿಯ ಸ್ಥಾಪಕರು ಅಂತ ಯಾರನ್ನಾದರೂ ಕೇಳಿದ್ರೆ ಯಾರ ಬಾಯಿಂದಾದರೂ ಬರೋದು ಒಂದೇ ಒಂದು ಹೆಸರು, ಅದು ಮಹಾತ್ಮ ಗಾಂಧಿ. ರಕ್ತ ಸಿಕ್ತ ಹೋರಾಟಕ್ಕೆ ಅಹಿಂಸಾತ್ಮಕ ರೂಪ ನೀಡಿದಂಥ ಕೀರ್ತಿ ಕೂಡ ನಮ್ಮ ಗಾಂಧೀಜಿಯವರ ಆ ಕಿರೀಟವನ್ನೇ ಅಲಂಕರಿಸ್ತದೆ ಅಂತಂದು ಹೇಳ್ಬೋದು. ಇಲ್ಲಿ ಗಾಂಧೀಜಿಯವರ ಅಹಿಂಸೆ ಮತ್ತು ಹೋರಾಟ ಹಾಗೂ ಸತ್ಯನಿಷ್ಠೆ ಇವುಗಳನ್ನು ನಾವು ನೋಡಲಾಗಿ ನಾನು ವೈಯಕ್ತಿಕವಾಗಿ 3 ಹಂತಗಳಲ್ಲಿ ನಾನು ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಒಂದನೇದು ಏನು ಅಂತಂದರೆ ಇನ್ಫ್ಲೂಯೆನ್ಸ್ ಅಥವಾ ಇನ್ಸ್ಪೈರೇಷನ್, ಎರಡನೇದ್ದು ಇಂಪ್ಲಿಮೆಂಟೇಷನ್, ಮೂರನೇದ್ದು ಇಂಪ್ಯಾಕ್ಟ್. ಒಂದು ಸ್ಫೂರ್ತಿ, ಇನ್ನೊಂದು ಅಳವಡಿಕೆ, ಮತ್ತೊಂದು ಪರಿಣಾಮ. ಈ 3 ಹಂತಗಳಲ್ಲಿ ನಾವು ಗಾಂಧೀಜಿಯವರ ಅಹಿಂಸಾ ಹೋರಾಟವನ್ನು ಗಮನಿಸ್ತಾ ಹೋಗಬೇಕಾಗ್ತದೆ. ಏನಂತಂದರೆ ಧರ್ಮ ಮತ್ತು ಅಧ್ಯಾತ್ಮ ಈ ಎರಡೂ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥದ್ದು ಅಹಿಂಸೆ. ಅಹಿಂಸೆ ಮತ್ತು ಶಾಂತಿ ಅವೆರಡು ಒಂದೇ ನಾಣ್ಯದ ಎರಡು ಮುಖಗಳು. ಇದ್ರಾಗೆ ಅನುಮಾನನೇ ಬೇಡ. ಅಂದರೆ ಎಲ್ಲಿ ಅಹಿಂಸೆ ಇರ್ತದೋ ಅಲ್ಲಿ ಶಾಂತಿ ಇದ್ದೇ ಇರ್ತದೆ. ಅಥವಾ ಯಾರು ಶಾಂತಿಯನ್ನು ಬಯಸ್ತಾರೋ ಅವರು ಅಹಿಂಸೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾಗ್ತದೆ. ಆದ್ದರಿಂದ ಅಹಿಂಸೆ ಮತ್ತು ಶಾಂತಿ ಇದನ್ನು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದು. ಇದನ್ನು ನಾವು ಆಧ್ಯಾತ್ಮ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಾತ್ರ ನೋಡ್ತಾ ಇದ್ದೀವಿ. ಈ ಕ್ಷೇತ್ರಕ್ಕೆ ಸೀಮಿತವಾದಂಥ ಅಹಿಂಸೆಯನ್ನು ಸ್ವಾತಂತ್ರ್ಯ ಹೋರಾಟ ಕ್ಷೇತ್ರಕ್ಕೆ ವಿಸ್ತರಣೆ ಮಾಡಿದಂಥ ಕೀರ್ತಿ ಅದು ಮಹಾತ್ಮ ಗಾಂಧೀಜಿಯವರಿಗೆ ಸಲ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಿದ್ಧಾಂತವನ್ನು ರೂಪಿಸಿಕೊಂಡು ಅಥವಾ ಒಂದು ತತ್ವವನ್ನು ಅಳವಡಿಸಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದರಿಂದ ಆಗುವಂಥ ಆಗುಹೋಗುಗಳನ್ನು ಎದುರಿಸಬೇಕು ಅಂತಂದು ಬಂದಾಗ ಆ ವ್ಯಕ್ತಿಯ ಮೇಲೆ ಆ ತತ್ವ ಆ ಸಿದ್ಧಾಂತದ ಇನ್ಫ್ಲುಯೆನ್ಸ್ ಆಗಿದ್ದು ಯಾರಿಂದ ಅಥವಾ ಯಾವುದರಿಂದ ಅನ್ನೋದನ್ನು ನಾವು ಮೊದಲಿಗೆ ನೋಡಬೇಕಾಗ್ತದೆ. ಇಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ನಾವು ನೋಡಲಾಗಿ 2 ಪ್ರಮುಖವಾದ ಬಣಗಳನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಒಂದನೇದ್ದು ತೀವ್ರಗಾಮಿಗಳು, ಎರಡನೇದ್ದು ಮಂದಗಾಮಿಗಳು. ಈ ತೀವ್ರಗಾಮಿಗಳ ವಾದ ಏನು ಅಂತಂದರೆ ಬ್ರಿಟಿಷರ ಎದೆಗೆ ಒದ್ದು ಸ್ವಾತಂತ್ರ್ಯ ತಗೊಳ್ತೀವಿ, ಹಿಂಸೆಯಿಂದಲೇ ನಾವು ಸ್ವಾತಂತ್ರ್ಯ ತಗೊಳ್ತೀವಿ, ಲಾಠಿ ಚಾರ್ಜ್ ಮಾಡಿದವ್ರನ್ನ ನಾವು ಶೂಟ್ ಮಾಡ್ತೀವಿ ಎನ್ನುವಂಥದ್ದು ಅವರ ವಾದ. ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಮದನ್ ಲಾಲ್ ಧೀಂಗ್ರಾ ಇರ್ಬೋದು, ಆನಂತರ ಸುಖದೇವ್ ಇರ್ಬೋದು, ಈ ರೀತಿ ಸಾಕಷ್ಟು ಜನ, ವಿನಾಯಕ ದಾಮೋದರ್ ಸಾವರ್ಕರ್ ಇರ್ಬೋದು, ಇವರೆಲ್ಲ ತೀವ್ರಗಾಮಿಗಳ ಪಟ್ಟಿಯಲ್ಲಿ ಬರ್ತಾರೆ. ಮಂದಗಾಮಿಗಳ ಪಟ್ಟಿಯಲ್ಲಿ ಬರೋರು ಯಾರು ಅಂತಂದರೆ ಗೋಪಾಲಕೃಷ್ಣ ಗೋಖಲೆ ಮತ್ತು ವಿನೋಬಾ ಭಾವೆ ಅಂತ ಇಬ್ಬರು ಮಹಾತ್ಮರು ಬರ್ತಾರೆ. ಇದರಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು
ಗಾಂಧೀಜಿಯವರಿಗೆ ಮಾರ್ಗದರ್ಶಕರಾಗಿದ್ದರು ಅನ್ನೋದು ನಾವು ಪ್ರಧಾನವಾಗಿ ಗುರುತಿಸಬೇಕಾದಂತಹ ವಿಷಯ. ಗೋಖಲೆಯವರ ಮಾರ್ಗದರ್ಶನದಲ್ಲಿ ಅಹಿಂಸಾ ಮಾರ್ಗವನ್ನು ತಮ್ಮದಾಗಿಸಿಕೊಂಡು ಈ ಮೂಲಕವೇ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಬೇಕು ಎನ್ನುವಂತಹ ಪ್ರಯತ್ನ ಗಾಂಧೀಜಿಯವರದಾಗಿತ್ತು. ಕೊನೆಗೆ ಗಾಂಧೀಜಿಯವರ ಪ್ರಯತ್ನಕ್ಕೆ ಯಶಸ್ಸು ಸಿಕ್ತು ಎನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ವಿಷಯ. ನಾವು ಗಾಂಧೀಜಿಯವರ ಬಾಲ್ಯವನ್ನು ನೋಡೋದಾದರೆ ಅವರು ಚಿಕ್ಕವರಿರುವಾಗ ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿದರು. ಸತ್ಯವನ್ನೇ ಹೇಳಬೇಕು ಎನ್ನುವಂಥ ಒಂದು ದೃಢ ನಿಶ್ಚಯ ಮಾಡಲಿಕ್ಕೆ ಅದಕ್ಕೆ ಕಾರಣನೇ ಸತ್ಯ ಹರಿಶ್ಚಂದ್ರ ನಾಟಕ. ಅದನ್ನು ಸ್ವತಃ ಗಾಂಧೀಜಿಯವರು ಹೇಳ್ಕೊಂಡಿದ್ದಾರೆ. ಮತ್ತು ಇವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದಂತಹ ಮತ್ತೊಬ್ಬ ಮಹಾನ್ ವ್ಯಕ್ತಿ ಅಂತಂದರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ. ರಾಮ ಮತ್ತು ಸತ್ಯ ಹರಿಶ್ಚಂದ್ರ ಇವರಿಬ್ಬರ ಪ್ರಭಾವಕ್ಕೆ ಒಳಗಾದಂಥ ಗಾಂಧೀಜಿಯವರು ಸತ್ಯವನ್ನು ಹೇಳೋಕೆ ಶುರು ಮಾಡ್ತಾರೆ, ಅಹಿಂಸಾ ಮಾರ್ಗವನ್ನು ತಮ್ಮದಾಗಿಸಿಕೊಳ್ತಾರೆ. ಈ ಮೂಲಕವೇ ಅವರು ತಮ್ಮನ್ನು ತಾವು ಸತ್ಯದ ಪ್ರತಿಪಾದಕರಾಗಿ, ತಮ್ಮನ್ನೇ ತಾವು ಅಹಿಂಸಾ ಚಳುವಳಿಯ ಆದ್ಯ ಪ್ರವರ್ತಕರಾಗಿ ರೂಪಿಸಿಕೊಳ್ಳಲಿಕ್ಕೆ ಅವರ ಮೇಲೆ ಅದು ಪ್ರಭಾವವನ್ನು ಬೀರ್ತದೆ. ಇನ್ನೂ ಒಂದು ವಿಷಯ ನಾವು ಹೇಳೋದೇನು ಅಂತಂದರೆ, ಈಗ ಅಹಿಂಸೋ ಪರಮೋ ಧರ್ಮ ಎನ್ನುವಂಥದ್ದು ಇದು ಒಂದು ಬಹಳ ಅದ್ಭುತವಾದಂತಹ ಧ್ಯೇಯವಾಕ್ಯ. ಇದನ್ನು ನಾವು ಪ್ರಮುಖ ಧರ್ಮಗಳ ಪ್ರಮುಖ ಕೇಂದ್ರಗಳಲ್ಲಿ ನಾವು ಅದನ್ನು ನೋಡ್ತೀವಿ. ಏನು ಅಂತಂದರೆ, ಹಿಂದೂ ಧರ್ಮದಲ್ಲಿಯೂ ಅಹಿಂಸೋ ಪರಮೋ ಧರ್ಮ ಅನ್ನೋದನ್ನು ಕೇಳ್ತೀವಿ, ಬೌದ್ಧ ಧರ್ಮದಲ್ಲಿಯೂ ಅಹಿಂಸೋ ಪರಮೋ ಧರ್ಮ ಅನ್ನೋದನ್ನು ಕೇಳ್ತೀವಿ, ಜೈನ ಧರ್ಮದಲ್ಲಿಯೂ ಕೂಡ ಅಹಿಂಸೋ ಪರಮೋ ಧರ್ಮ ಅನ್ನೋದನ್ನು ಕೇಳ್ತೀವಿ. ಆನಂತರ ಸಿಖ್ರಲ್ಲೂ ಬರ್ತದೆ, ವೀರಶೈವರು ಕೂಡ ಅದನ್ನೇ ಪ್ರತಿಪಾದನೆ ಮಾಡ್ತಾರೆ, ಶರಣರು ಕೂಡ ಅಂದರೆ ಲಿಂಗಾಯತರು ಕೂಡ ಅಹಿಂಸೆಯನ್ನೇ ಪ್ರತಿಪಾದನೆ ಮಾಡೋದನ್ನು ನಾವು ನೋಡ್ತೀವಿ. ಈ ಎಲ್ಲ ಪ್ರಮುಖ ಧರ್ಮ ಮತಗಳ ಪ್ರಭಾವವೂ ಕೂಡ ಗಾಂಧೀಜಿಯವರ ಮೇಲೆ ಆಗಿತ್ತು. ಏನು ಅಂತಂದರೆ, ಹಿಂಸೆ ಮಾಡೋದರಿಂದ ನಾವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಅಹಿಂಸೆಯಿಂದ ಎಲ್ಲವನ್ನೂ ನಾವು ಸಂಪಾದನೆ ಮಾಡಬಹುದು ಎನ್ನುವಂತಹ ನಿಲುವು ಗಾಂಧೀಜಿಯವರದಾಗಿತ್ತು. ಇಲ್ಲಿ ಒಂದು ತತ್ವ, ಒಂದು ಸಿದ್ಧಾಂತವನ್ನು ನಾವು ಪ್ರಚುರಪಡಿಸಿದಾಗ ಅದನ್ನು ಕೇವಲ ಬರಹಕ್ಕೆ ಆಗಲಿ ಅಥವಾ ಭಾಷಣಕ್ಕೆ ಆಗಲಿ ಸೀಮಿತಗೊಳಿಸೋದಲ್ಲ, ತಮ್ಮ ಜೀವನದಲ್ಲಿ ಕೂಡ ಅದನ್ನು ಅಳವಡಿಸಿಕೊಳ್ಳಬೇಕು ಎನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ಇಲ್ಲಿ ಅಹಿಂಸೆ ಅಂತ ಬಂದಾಗ ಪ್ರಮುಖವಾಗಿ ಆಹಾರ ಮತ್ತು ಆಚಾರ ಎರಡು ವಿಷಯಗಳು ಮುನ್ನೆಲೆಗೆ ಬರ್ತವೆ. ಒಂದು ಸಲ ಗಾಂಧೀಜಿಯವರ ಜೀವನದಲ್ಲಿ ಒಂದು ದೊಡ್ಡ ಘಟನೆ ನಡೀತದೆ. ಆಗ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗ ಅವರ ಶ್ರೀಮತಿ ಕಸ್ತೂರಿಬಾ ಅವರಿಗೆ ಅನಾರೋಗ್ಯ ಕಾಡ್ತಾ ಇರ್ತದೆ. ಅಲ್ಲಿನ ಡಾಕ್ಟರ್ ಏನು ಹೇಳ್ತಾರಂತಂದರೆ, ಅವರು ಚೇತರಿಕೆ ಕಂಡುಕೊಳ್ಳಬೇಕು ಅಂತಂದರೆ, ಕಸ್ತೂರಿಬಾ ಅವರು ಮತ್ತೆ ವಾಪಸ್ ಮೊದಲಂತ ಆಗಬೇಕು ಅಂತಂದರೆ ಅವರು ಬೀಫ್ ಟೀಯನ್ನು ಸೇವನೆ ಮಾಡಬೇಕು ಎನ್ನುವಂಥ ಸಲಹೆಯನ್ನು ಸ್ವತಃ ವೈದ್ಯರೇ ಕೊಡ್ತಾರೆ. ಬೀಫ್ ಟೀ ಅಂತಂದರೆ ಏನು ಅಂದರೆ, ಗೋಮಾಂಸದಿಂದ ತಯಾರಿಸಿದ ಒಂದು ರಸ. ಗಾಂಧೀಜಿಯಂತಹ ಒಬ್ಬ ಮಹಾನ್ ಅಹಿಂಸಾವಾದಿಯ ಧರ್ಮಪತ್ನಿಯಾಗಿರ್ತಕ್ಕಂಥ ಕಸ್ತೂರಿಬಾ ಅವರು ಗೋಮಾಂಸದಿಂದ ಕುದಿಸಿ ತೆಗೆದಂತಹ ರಸವನ್ನು ಔಷಧ ರೂಪದಲ್ಲಿ ಕುಡಿಬೇಕು ಎನ್ನುವಂಥ ಪ್ರಸಂಗ ಬಂದಾಗ ಅದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಎನ್ನುವಂಥದ್ದು ಒಂದು ಸವಾಲಾಗಿ ಬರ್ತದೆ. ಈ ಸಂದರ್ಭದಲ್ಲಿ ಗಾಂಧೀಜಿಯವರು ತಟಸ್ಥ ನೀತಿಯನ್ನು ಅನುಸರಿಸ್ತಾರೆ. ಅವರು ಏನು ಹೇಳ್ತಾರಂತಂದ್ರೆ, ಆ ಸಂದರ್ಭದಲ್ಲಿ ನಾನು ಒಬ್ಬ ಅಹಿಂಸಾ ಪ್ರತಿಪಾದಕನಾಗಿ ಗೋಮಾಂಸದಿಂದ ತಯಾರಿಸಿದ ರಸವನ್ನು, ಆ ಬೀಫ್ ಟೀಯನ್ನು ಕುಡಿಬೇಕು ಅಂತಂದು ಖಂಡಿತವಾಗಲೂ ನಾನು ಹೇಳೋದಿಲ್ಲ, ನಾನು ಅದನ್ನು ಒಪ್ಪೋದು ಇಲ್ಲ. ಆದರೆ ಕಸ್ತೂರಿಬಾ ಒಬ್ಬ ರೋಗಿಯಾಗಿ ಅದನ್ನು ಔಷಧ ರೂಪದಲ್ಲಿ ಕುಡಿಬಹುದಾತಂದರೆ ಆಕೆ ಇಷ್ಟಪಟ್ಟರೆ ಕುಡಿಬಹುದು ಎನ್ನುವಂಥ ಅಭಿಪ್ರಾಯವನ್ನು ಗಾಂಧೀಜಿಯವರು ವ್ಯಕ್ತಪಡಿಸ್ತಾರೆ. ಆದರೆ ಗಾಂಧೀಜಿಯವರ ಧರ್ಮಪತ್ನಿಯಾಗಿರೋದ್ರಿಂದ ಕಸ್ತೂರಿಬಾಯಿ ಅವರು ಕೂಡ ಆ ಬೀಫ್ ಟೀ ಸೇವನೆಯನ್ನು ನಿರಾಕರಣೆ ಮಾಡ್ತಾರೆ. ನಂತರ ಬೇರೆ ರೀತಿಯಾದಂತಹ ಚಿಕಿತ್ಸೆಯನ್ನು ತೆಗೆದುಕೊಂಡು ಕೊನೆಗೆ ಅವರು ಗುಣಮುಖರಾಗ್ತಾರೆ. ಆದರೆ ಆ ಬೀಫ್ ಟೀಯ ಸೇವನೆಯನ್ನು ಅವರು ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ಅವರಿಗೆ ಒಬ್ಬರು ಸ್ವಾಮೀಜಿಯವರು ಭೇಟಿಯಾದಾಗ ಈ ಘಟನೆಯ ಬಗ್ಗೆ ಹೇಳಿದಾಗ ಏನಾಗುತ್ತೆ ಅಂತಂದರೆ, ಆ ಸ್ವಾಮೀಜಿ ಏನು ಹೇಳ್ತಾರಂತಂದರೆ, ನೀವು ಅದನ್ನು ಆಹಾರದ ರೂಪದಲ್ಲಿ ತಗೊಳ್ಳೋದಾಯ್ತು ಅಂತಂದರೆ ಅದು ಧರ್ಮಕ್ಕೆ ನಿಷಿದ್ಧ, ಆದರೆ ಔಷಧ ರೂಪದಲ್ಲಿ ತೆಗೆದುಕೊಳ್ಳಬಹುದು ಅಂತಂದು ಹೇಳಿ ಮನುಸ್ಮೃತಿಯಲ್ಲಿ ಉಲ್ಲೇಖ ಮಾಡಿದಂತಹ ಯಾವುದೋ ಒಂದು ಶ್ಲೋಕವನ್ನು ಹೇಳಿ
ಅವರು ಸಮರ್ಥನೆ ಮಾಡೋಕೆ ಹೋಗ್ತಾರೆ. ಇದನ್ನು ಗಾಂಧೀಜಿಯವರು ಒಪ್ಪೋದಿಲ್ಲ. ಯಾಕಂತಂದರೆ ಪ್ರಾಚೀನ ಭಾರತದಲ್ಲಿ ಆಗಿರ್ತಕ್ಕಂಥ ವೇದಗಳು, ಉಪನಿಷತ್ತುಗಳು, ಶ್ರುತಿ, ಸ್ಮೃತಿ, ಪುರಾಣ ಇವನ್ನೆಲ್ಲವನ್ನು ಆವಾಗ ಆವಾಗ ಗಾಂಧೀಜಿಯವರು ಅಧ್ಯಯನ ಮಾಡಿರ್ತಾರೆ. ಮನುಸ್ಮೃತಿಯನ್ನು ಕೂಡ ನಾನು ಚೆನ್ನಾಗಿ ಓದಿದ್ದೇನೆ. ಆ ಮನುಸ್ಮೃತಿಯಲ್ಲಿ ಇಂಥ ಯಾವ ವಿಷಯಗಳು ಕೂಡ ಇಲ್ಲ ಅನ್ನೋದು ಗಾಂಧೀಜಿಯವರ ವಾದ ಆಗಿತ್ತು. ಅಲ್ಲಿ ಮನುಸ್ಮೃತಿಯ ಅಧ್ಯಾಯ 5ರಲ್ಲಿ 10ನೇ ಶ್ಲೋಕ ಬರ್ತದೆ. ನ ಕೃತ್ವ ಪ್ರಾಣಿನಾಂ ಹಿಂಸಾಂ ಮಾಂಸಾಂ ಉತ್ಪದ್ಯತೆ ಕ್ವಚಿತ್ ನ ಚಿ ಪ್ರಾಣಿವದಃ ಸ್ವರ್ಗಸ್ಥಸ್ಮಾನ್ ಮಾಂಸಂ ವಿವರ್ಜಯೇತ್ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ಮಾಂಸವನ್ನು ಸೇವನೆ ಮಾಡಬೇಕು, ಪಡಿಬೇಕು ಅಂತಂದರೆ ಪ್ರಾಣಿಗಳಿಗೆ ಹಿಂಸೆಯನ್ನು ಮಾಡಲೇಬೇಕು. ಪ್ರಾಣಿಗಳಿಗೆ ಹಿಂಸೆ ಮಾಡಿದರೆ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗೋದಿಲ್ಲ. ಆದ್ದರಿಂದ ಮಾಂಸಂ ವಿವರ್ಜಯೇತ್ ಅಂತಂದರೆ ಮಾಂಸಾಹಾರ ಸೇವನೆಯನ್ನು ಬಿಡಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ. ತಮ್ಮ ಆತ್ಮಚರಿತ್ರೆ ಅಂದರೆ ಆಟೋಬಯೋಗ್ರಫಿ ಏನಿದೆಲ್ಲ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಎನ್ನುವಂಥ ಆಟೋಬಯೋಗ್ರಫಿಯಲ್ಲಿ 364 ಮತ್ತು 365ನೇ ಪುಟಗಳಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ನಡೆದಂಥ ವಿದ್ಯಮಾನಗಳನ್ನು ಅವರು ದಾಖಲಿಸ್ತಾ ಹೋಗ್ತಾರೆ. ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಏನಂತಂದರೆ, ಐ ನೋ ದ ವರ್ಸಸ್ ಫ್ರಮ್ ದ ಮನುಸ್ಮೃತಿ, ಐ ನೋ ದ್ಯಾಟ್ ಆಲ್ಸೋ ದ್ಯಾಟ್ ದೇರ್ ವಾಸ್ ಎ ಸ್ಕೂಲ್ ವಿಚ್ ರಿಗಾರ್ಡೆಡ್ ದೀಸ್ ವರ್ಸಸ್ ಆ್ಯಸ್ ಇಂಟರ್ಪೋಲೇಷನ್ಸ್ ಅಂತ ಹೇಳ್ತಾರೆ. ಅಂದರೆ ಮೂಲ ಮನುಸ್ಮೃತಿ ಏನಿದೆ, ಮನುಕುಲಕ್ಕೆ ಒಳ್ಳೆಯದನ್ನು ಮಾಡುವಂಥ ವಿಷಯಗಳನ್ನೇ ಅದು ಹೇಳ್ತದೆ. ಆದರೆ ನಂತರ ಬಂದಂಥವ್ರು ಏನು ಮಾಡ್ತಾರೆ ಅಂತಂದರೆ, ತಮ್ಮದೇ ಆದಂಥ ಶ್ಲೋಕಗಳನ್ನು ಇಂಥ ಮೂಲ ಕೃತಿಗಳ ಒಳಗೆ ಇಂಟರ್ಪೋಲೇಷನ್ಸ್ ಮಾಡ್ತಾರೆ. ಅಂದರೆ ಆ ಒಳ ತುರುಕ್ತಾ ಇದ್ದಾರೆ. ಇದರಿಂದಾಗಿ ಆ ಕೃತಿಗಳು ಮೌಲ್ಯವನ್ನು ಕಳ್ಕೊಳ್ತಾ ಇದ್ದಾವೆ ಎನ್ನುವಂಥ ವಿಷಯವನ್ನು ಸ್ವತಃ ಗಾಂಧೀಜಿಯವರೇ ತಮ್ಮ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ. ಇದು ಗಾಂಧೀಜಿಯವರ ಒಬ್ಬರು ಮಾತಲ್ಲ, ಬಹಳಷ್ಟು ಜನ ಈ ರೀತಿಯಾಗಿ ಹೋಗಿದೆ. ಈಗ ಉದಾಹರಣೆಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಜೀವನದಲ್ಲಿ ಕೂಡ ಕೆಲವು ಘಟನೆಗಳು ಬರ್ತಾರೆ. ಅವರು ತಮ್ಮ ಶಿಷ್ಯಂದ್ರಿಗೆ ಹೇಳ್ತಾರೆ, ಹಾಲನ್ನು ಕರಿಬೇಕಾದ್ರೆ ನೀವು ಉಗುರನ್ನು ಕಟ್ ಮಾಡಿಕೊಳ್ರಿ. ಯಾಕೆ ಅಂತಂದರೆ, ನೀವು ಕೆಚ್ಚಲಿಗೆ ಕೈ ಹಾಕಿ ಹಾಲು ಕರೆಯುವಾಗ ನಿಮ್ಮ ಉಗುರು ತಾಕಿದರೆ ಆ ಹಸುವಿಗೆ ನೋವಾಗುತ್ತಲ್ಲ ಎನ್ನುವಂಥ ಕಳಕಳಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು. ಒಂದು ಸಲ ಅವರಿಗೆ ಚೋಳ ಕಡಿತದೆ. ಚೋಳ ಕಡಿದ್ರೆ ಅವರು ಚೋಳನ ಕೊಲ್ಲೋದಿಲ್ಲ, ಅದನ್ನು ಎತ್ತಿ ಬಿಡ್ತಾರೆ. ಬಿಟ್ಟ ತಕ್ಷಣ ಅವ್ರ ಶಿಷ್ಯರೊಬ್ಬರು ಗಾಬರಿಯಾಗಿ ಕೇಳ್ತಾರೆ ಆಶ್ಚರ್ಯದಿಂದ, ಏನ್ರಿ ಹಿಂಗೆ ಮಾಡಿಬಿಟ್ರಿ ನೀವು ಅಂತ ಹೇಳಿದ್ರೆ, ಆ ಪೈಗಂಬರ್ ಅವ್ರ ಉತ್ತರ ಭಾಳ ಅದ್ಭುತವಾದದ್ದು. ಏನು ಅಂತಂದರೆ, ಕಚ್ಚುವುದು ಅದರ ಗುಣ, ಬದುಕಲಿಕ್ಕೆ ಬಿಡೋದು ನಮ್ಮ ಗುಣ. ಮನುಷ್ಯರಾದವರು ಮತ್ತೊಬ್ಬರನ್ನು ಬದುಕಲಿಕ್ಕೆ ಬಿಡಬೇಕು. ಅಂದರೆ ಇಂಥ ಮಾನವತಾವಾದಿಗಳು ಹೇಳಿರ್ತಕ್ಕಂತಹ ಧರ್ಮ ಬೋಧನೆಗಳನ್ನು ನಂತರ ಬಂದವರು ಯಾರ್ಯಾರೋ ಏನೇನೋ ಸೇರಿಸಿ ಆ ಮೂಲ ಆಶಯಗಳಿಗೆ ಧಕ್ಕೆ ತರ್ತಾ ಇದ್ದಾರಲ್ಲ, ಅದು ನಿಜವಾಗ್ಲೂ ಬೇಸರದ ಸಂಗತಿ. ಇದು ಮನುಸ್ಮೃತಿಯಲ್ಲಿ ನಡೆದಿದ್ದು ಇದೆ, ಭಗವದ್ಗೀತೆಯಲ್ಲಿ ನಡೆದಿದ್ದು ಇದೆ, ಮತ್ತು ಬೇರೆ ಬೇರೆ ಧರ್ಮ ಗ್ರಂಥಗಳಿಗೂ ಕೂಡ ನಡೀತಾ ಇರೋದು ಇದೆ. ಇದನ್ನು ಗಾಂಧೀಜಿಯವರು ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾರೆ. ಅದಕ್ಕೆ ಮನುಸ್ಮೃತಿಯ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ನಂತರ ಬಂದವರು ಇಂಟರ್ಪೋಲೇಷನ್ ಮಾಡಿ 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 ಅದರ ಮೂಲ ಆಶಯವನ್ನು ಹಾಳು ಮಾಡ್ತಾ ಇದ್ದಾರೆ. ಆದ್ದರಿಂದ ಮಾಂಸಾಹಾರವನ್ನು ನಾನು ಒಪ್ಪೋದಿಲ್ಲ ಅಂತಂದು ಹೇಳ್ತಾರೆ. ಕಸ್ತೂರಿಬಾಯಿ ಕೂಡ ಅದೇ ರೀತಿಯಾಗಿ ನಡೆದುಕೊಳ್ಳೋದ್ರ ಮೂಲಕ ಅವರು ತಮ್ಮ ಅಹಿಂಸಾ ನಿಲುವನ್ನು, ಪ್ರಾಣ ಹೋಗುವಂತಹ ಸಂದರ್ಭ ಬಂದರೂ ಕೂಡ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನಾನು ಹೇಳೋಕೆ ಹೊರಟಿರೋದು ಏನು ಅಂತಂದರೆ, ಒಂದು ತತ್ವವನ್ನು ಸುಮ್ಮನೆ ಹೇಳಿ ಬಿಡೋದು ಅಷ್ಟೇ ಅಲ್ಲ, ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವಂಥದ್ದನ್ನು ಸ್ವತಃ ಗಾಂಧೀಜಿ ಮತ್ತು ಅವರ ಶ್ರೀಮತಿ ಅವರು ಸೇರಿಕೊಂಡು ಆ ಕಷ್ಟದ ದಿನಗಳನ್ನು ಎದುರಿಸಿ ಮುಂಬರುವಂಥ ಜನರಿಗೆ ಅವರು ಮಾರ್ಗದರ್ಶನ ನೀಡಿದರು ಎನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಯಾಕೆ ಅಂತಂದರೆ, ಇಂದಿನ ದಿನಮಾನಗಳಲ್ಲಿ ಅಹಿಂಸೆ ಎನ್ನುವಂಥದ್ದು ಬಹಳ ಅಗತ್ಯವಾದ. ವಿ ಬ್ಯಾಡ್ಲಿ ನೀಡೆಡ್ ನಾನ್ ವೈಲೆನ್ಸ್. ನಾವು ಖಂಡಿತವಾಗಲೂ ಅಹಿಂಸೆಯನ್ನು ಈಗ ಯಾವ ರೀತಿ ಅಂತಂದರೆ, ನೀರಡಿಕೆಯಿಂದ ಪ್ರಾಣ ಕಳ್ಕೊಳ್ತಕ್ಕಂತಹ ಒಬ್ಬ ವ್ಯಕ್ತಿ ಹೇಗೆ ನೀರನ್ನು ಬಯಸ್ತಾನೋ ಅದೇ ರೀತಿಯಾಗಿ ಈ ಜಗತ್ತಿನ ಜನರೆಲ್ಲ ನಾವು ಅಹಿಂಸೆಯನ್ನು ಬಯಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ದೇಶ ದೇಶಗಳು ಹೊಡೆದಾಡ್ತಾ ಇದ್ದಾವೆ, ಜಾತಿ ಜಾತಿಗಳ ಜನ ಹೊಡೆದಾಡ್ತಾ ಇದ್ದಾರೆ, ಕೋಮುಗಳ ನಡುವೆ ಘರ್ಷಣೆ ನಡೀತಾ ಇದೆ, ಕೊಲೆಗಳು ನಡೀತಾ ಇವೆ, ಸುಲಿಗೆ ನಡೀತಾ ಇದೆ, ಬೆಂಕಿ ಹಚ್ಚೋದು ನಡೀತಾ ಇದೆ, ವಿಧ್ವಂಸಕ ಕೃತ್ಯಗಳು ನಡೀತಾ ಇವೆ, ಬಾಂಬುಗಳು ಸಿಡಿತಾ ಇವೆ.
ಏನೆಲ್ಲ ಹಿಂಸಾತ್ಮಕ ಚಟುವಟಿಕೆಗಳು ಜಗತ್ತಿನ ಮೂಲೆ ಮೂಲೆಯಲ್ಲಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ನಮಗೆ ಪ್ರಸ್ತುತ ಆಗ್ತಾರೆ. ನಾವು ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜಿಯನ್, ಇರ್ರೆಸ್ಪೆಕ್ಟಿವ್ ಆಫ್ ನೇಷನ್, ನಾವು ದೇಶಾತೀತರಾಗಿ, ಜಾತ್ಯತೀತರಾಗಿ, ಧರ್ಮಾತೀತರಾಗಿ ಗಾಂಧೀಜಿಯವರ ಅಹಿಂಸಾವಾದವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ತುಂಬ ಮುಖ್ಯ ಆಗಿದೆ. ಒಂದು ಆಶ್ಚರ್ಯಕರ ವಿಷಯ ನಾನು ಹೇಳೋದೇನು ಅಂತಂದರೆ, ನಮ್ಮಲ್ಲಿ ಗಾಂಧೀಜಿಯವರು ಅಹಿಂಸಾ ಮಾರ್ಗದಿಂದ ಸ್ವಾತಂತ್ರ್ಯ ಹೋರಾಟವನ್ನು ಆರಂಭಿಸಿ ಮುಂದುವರಿಸಿ ಕೊನೆಗೆ ಯಶಸ್ಸನ್ನು ಕಂಡ ಮೇಲೆ ಇವರ ಪ್ರಭಾವ ವಿದೇಶಿಗರ ಮೇಲೆ ಹೇಗಾಯಿತು ಅನ್ನೋದು ಕೂಡ ಬಹಳ ಮುಖ್ಯವಾದಂಥ ವಿಷಯ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಒಂದು ನಾಗರಿಕ ಹಕ್ಕುಗಳ ಚಳವಳಿ ನಡೀತದೆ. ಅದೇ ಸಂದರ್ಭದಲ್ಲಿ ಪೀಪಲ್ಸ್ ಪವರ್ ಕ್ರಾಂತಿ ಎನ್ನುವಂಥದ್ದು ಫಿಲಿಪೈನ್ಸ್ನಲ್ಲಿ ನಡೀತಾ ಇರ್ತದೆ. ಈ ಎರಡು ಬೃಹತ್ ಹೋರಾಟಗಳಿಗೆ ಗಾಂಧೀಜಿಯವರು ಹಾಕಿಕೊಟ್ಟಂತಹ ಅಹಿಂಸಾ ಹೋರಾಟವೇ ಅವರಿಗೆ ಪ್ರೇರಣೆಯನ್ನು ನೀಡುತ್ತದೆ. ಅಲ್ಲಿವರೆಗೂ ಹಿಂಸಾತ್ಮಕವಾಗಿ ಹೋರಾಟ ಮಾಡ್ತಕ್ಕಂಥ ಅಲ್ಲಿನ ಜನ ಅವರು ಅಹಿಂಸಾ ಹೋರಾಟವನ್ನು ತಮ್ಮದಾಗಿ ಮಾಡಿಕೊಳ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಆಗಬಹುದಾಗಿದ್ದಂಥ ಸಾವು ನೋವುಗಳ ಪ್ರಮಾಣ ಅಲ್ಲಿ ತುಂಬ ಕಡಿಮೆ ಆಗ್ತದೆ. ಈ ನಾನ್ ವೈಲೆನ್ಸ್ ಎನ್ನುವಂಥದ್ದು ಗಾಂಧೀಜಿಯವರಿಂದಾಗಿ ಅದೊಂದು ಫಿಲಾಸಫಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ನಾನ್ ವೈಲೆನ್ಸ್ ಫಿಲಾಸಫಿ ಆಫ್ ಮಹಾತ್ಮ ಗಾಂಧೀಜಿ ಎನ್ನುವಂಥ ಒಂದು ನಿಲುವಿಗೆ ಅದು ಬಂದುಬಿಡ್ತದೆ. ಒಂದು ವಿಷಯ ಏನು ಅಂತಂದರೆ, ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಎನ್ನುವಂಥವರು ಕೂಡ ಅಹಿಂಸಾ ಸಿದ್ಧಾಂತವನ್ನು ಒಪ್ಪಿಕೊಂಡು ಅವರು ಅಪ್ಪಿಕೊಂಡು ಅದನ್ನೇ ಮುಂದುವರಿಸ್ತಾರೆ. ಆ ನಂತರ ಜೇಮ್ಸ್ ಬೆವೆಲ್ ಎನ್ನುವಂಥವರು ಕೂಡ ಗಾಂಧೀಜಿಯವರ ಅಹಿಂಸಾ ಮಾರ್ಗವನ್ನೇ ಅವರು ಅಪ್ಪಿಕೊಳ್ತಾರೆ ಮತ್ತು ಒಪ್ಪಿಕೊಳ್ತಾರೆ. ಹೀಗೆ ಜಗತ್ತಿನ ಪ್ರಮುಖರ ಎಲ್ಲರ ಮೇಲೆಯೂ ಕೂಡ ಮಹಾತ್ಮ ಗಾಂಧೀಜಿಯವರ ಅಹಿಂಸಾವಾದ ಎನ್ನುವಂಥದ್ದು ಅದು ಪ್ರಭಾವವನ್ನು ಬೀರ್ತದೆ. ಈಗ ನೋಡ್ರಿ, ನಮ್ಮ ಜೀವನದಲ್ಲಿ ದಿನನಿತ್ಯ ಬೇಕಾದಷ್ಟು ಘಟನೆಗಳು ನಡೀತವೆ. ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗೋವರೆಗೂ ಹಲವಾರು ರೀತಿಯಾದಂಥ ಘಟನೆಗಳು ನಡೀತಾವೆ. ಅದರಲ್ಲಿ ನಾವು ಅರಿವಿಲ್ಲದೆಯೇ ಹಿಂಸೆಯನ್ನು ಮಾಡುವಂಥ ಪ್ರಸಂಗಗಳು ಬರ್ತಾವೆ, ಅರಿವಿದ್ದು ಹಿಂಸೆಯನ್ನು ಮಾಡುವಂಥ ಪ್ರಸಂಗಗಳು ಬರ್ತಾವೆ. ಇನ್ನು ಆಹಾರಕ್ಕಾಗಿ ಮಾಂಸ ಸಂಪಾದನೆಯಾಗಿ ಅವರು ಹಿಂಸೆ ಮಾಡದೇನೆ ಮಾಂಸ ಅವರಿಗೆ ಉತ್ಪತ್ತಿ ಆಗೋದೇ ಇಲ್ಲ. ಕೆಲವು ಜನ ದ್ವೇಷಕ್ಕಾಗಿ, ಸೇಡಿಗಾಗಿ, ಮಾತ್ಸರ್ಯಕ್ಕಾಗಿ ಅವರು ಹಿಂಸೆಯನ್ನು ಮಾಡ್ತಾರೆ. ಕೋಮು ಗಲಭೆಗಾಗಿ, ರಾಜಕೀಯಕ್ಕಾಗಿ ಹಿಂಸೆಗಳನ್ನು ಮಾಡ್ತಾರೆ. ಈಗೆಲ್ಲ ಪಶ್ಚಿಮ ಬಂಗಾಳ, ಕೇರಳ, ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರ ಇಲ್ಲೆಲ್ಲ ನಾವು ನೋಡ್ತಾ ಇದ್ವಿ. ಎಲ್ಲ ರಾಜಕೀಯಕ್ಕಾಗಿ ಕೋಮುಗಲಭೆಗಳು, ಹಿಂಸಾಚಾರಗಳು, ಚುನಾವಣಾ ಜಗಳಗಳು, ಎಲ್ಲ ಕಡೆಗೂ ಕೂಡ ಹಿಂಸೆ 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 ಎನ್ನುವಂಥದ್ದು ಅದು ತಾಂಡವ ಆಡ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅಂತಂದರೆ, ಇಲ್ಲಿರ್ತಕ್ಕಂಥ ಜನ ಗಾಂಧೀಜಿಯವರು ಉಪದೇಶ ಮಾಡಿರ್ತಕ್ಕಂತಹ ಅಹಿಂಸಾವಾದದ ಮಹತ್ವವನ್ನು ಅವರು ಅರ್ಥ ಮಾಡಿಕೊಂಡಿಲ್ಲ ಎನ್ನುವಂಥದ್ದು ಇಲ್ಲಿ ಬಹಳ ಗಮನಾರ್ಹವಾದಂತಹ ವಿಷಯ. ಏನು ಮಾಡಬೇಕು ಅಂತಂದರೆ, ನಾವು ಸಸ್ಯಗಳನ್ನು ಆಹಾರವಾಗಿ ಪಡಿಬೇಕಾದರೂ ಕೂಡ ಸಸ್ಯಗಳ ಮೇಲೆ ಹಿಂಸೆ ಮಾಡಬೇಕಾಗ್ತದೆ. ಯಾಕಂತಂದರೆ ಸಸ್ಯಗಳಿಗೂ ಕೂಡ ಜೀವ ಇದೆ ಎನ್ನುವಂಥದ್ದನ್ನು ಋಗ್ವೇದದಲ್ಲಿನೇ ಹೇಳಿದ್ದಾರೆ. ಅದನ್ನು ಜಗದೀಶ್ ಚಂದ್ರ ಬೋಸ್ ಇವರು ಪ್ರಯೋಗ ಮಾಡಿ ಅದನ್ನು ಪ್ರೂಫ್ ಮಾಡಿ ತೋರಿಸಿದ್ದಾರೆ. ಜೈನ ಧರ್ಮವು ಕೂಡ ಅದನ್ನೇ ಹೇಳ್ತದೆ, ಸಸ್ಯಗಳಲ್ಲೂ ಕೂಡ ಜೀವ ಇದೆ. ನಾವು ಸಸ್ಯಗಳಿಗೆ ಧಕ್ಕೆ ಮಾಡಿದರೂ ಕೂಡ ಅವುಗಳಿಗೆ ನೋವಾಗ್ತದೆ, ಸಸ್ಯಗಳು ಕೂಡ ಅಳ್ತವೆ, ಸಸ್ಯಗಳು ಕೂಡ ಶಾಪ ಹಾಕ್ತವೆ ಎನ್ನುವಂಥದ್ದನ್ನು ನಾವು ಕೇಳ್ತೇವೆ. ಆದ್ದರಿಂದ ನಾವು ಒಂದು ನಿಲುವಿಗೆ ಬರಬೇಕು. ಏನು ಅಂತಂದರೆ, ಕನಿಷ್ಠ ಹಿಂಸೆ ಎನ್ನುವಂಥದ್ದು ಅದು ಅನಿವಾರ್ಯ ಆಗುತ್ತೆ. ಅದು ಸಸ್ಯಾಹಾರಕ್ಕೆ ನಾವು ಅಪ್ಲೈ ಮಾಡಿಕೊಳ್ಬೇಕು. ಗರಿಷ್ಠ ಹಿಂಸೆ ಎನ್ನುವಂಥದ್ದು ಅದು ಹೇಯ ಆಗ್ತದೆ. ಸಾಧ್ಯವಾದಷ್ಟು ಗರಿಷ್ಠ ಪ್ರಮಾಣದಲ್ಲಿ ನಾವು ಮಾಡುವಂಥ ಹಿಂಸೆಯನ್ನು ತಕ್ಷಣದಿಂದ ನಿಲ್ಲಿಸಬೇಕು. ಗಾಂಧೀಜಿಯವರ ಅಹಿಂಸಾವಾದವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹೀಗೆ ಹೇಳ್ತಾ, ಗಾಂಧೀಜಿಯವರನ್ನು ನಾವು ಒಟ್ಟಾರೆಯಾಗಿ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಕೇವಲ ಗಾಂಧೀಜಿ ಅಂದ ತಕ್ಷಣ ಒಂದು ಬಡಕೊಲ ದೇಹ, ಸೊಂಟದ ಮೇಲೆ ಒಂದು ಪಂಜ, ಹೆಗಲ ಮೇಲೆ ಒಂದು ಪಂಜ, ಕೈಯಲ್ಲಿ ಒಂದು ಕೋಲು, ಆಮೇಲೆ ಹಣೆಯ ಕೆಳಗಡೆ ಒಂದು ಕನ್ನಡಕ, ಇಷ್ಟನ್ನು ಮಾತ್ರ ನಾವು ನೋಡಿದ್ರೆ ಅಲ್ಲ. ಗಾಂಧೀಜಿ ಎನ್ನುವಂಥದ್ದು ಒಂದು ಬಡಕಲು ದೇಹದಲ್ಲಿ ಅಡಗಿರುವಂತಹ ನೂರಾರು ಪ್ರತಿಭೆಗಳ ಸಮುದ್ರ. ಅದು ಗಾಂಧಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ನಾವು ನೋಡಿದ್ದೀವಿ. ಆದರೆ ಗಾಂಧೀಜಿಯಲ್ಲಿ ನಾವೊಬ್ಬ ಶಿಕ್ಷಣ ತಜ್ಞನನ್ನು ಕಾಣ್ತೀವಿ. ವಿಶೇಷವಾಗಿ ಶಿಶು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಂಥ ಭಾರತದ ಕೆಲವೇ ಬೆರಳೆಣಿಕೆಯಷ್ಟು ಜನರಲ್ಲಿ ಅಲ್ಲಿ ಗಾಂಧೀಜಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ.
ಆ ನಂತರ ವೃತ್ತಿಯಿಂದ ಅವರು ವಕೀಲರು ಕೂಡ ಆಗಿದ್ದರು. ಅಂದರೆ ನ್ಯಾಯಾಂಗ ವ್ಯವಸ್ಥೆಗೂ ಕೂಡ ಅವರು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ, ಗಾಂಧೀಜಿಯವರು ಸ್ತ್ರೀವಾದಿ ಕೂಡ ಆಗಿದ್ದರು. ಮಹಿಳೆಯರಿಗೆ ಸಮಾನತೆಯನ್ನು ಕೊಡುವಲ್ಲಿಯೂ ಕೂಡ ಅವರು ಬಹು ಮುಖ್ಯವಾದ ಪಾತ್ರವನ್ನು ಮಾಡ್ತಿದ್ರು. ಆನಂತರ ಆರ್ಥಿಕ ಚಿಂತಕರಾಗಿ ಈ ಸ್ವದೇಶಿ ವಸ್ತುಗಳನ್ನು ಬಳಸೋದ್ರ ಮೂಲಕ ಆರ್ಥಿಕ ಸ್ವಾವಲಂಬನೆಯನ್ನು ಕೂಡ ಅವರು ಪ್ರತಿಪಾದನೆ ಮಾಡಿದಂಥವರು. ಸಮಾಜವಾದಿಗಳಾದವರು, ಸಮಾನತಾವಾದಿಗಳಾಗಿದ್ದವರು, ಬಹಿಷ್ಕೃತಗೊಂಡಂಥ ಸಮುದಾಯಕ್ಕೆ ಇವರು ವಿಷ್ಣುವಿನ ಮಕ್ಕಳು, ಭಗವಂತನ ಮಕ್ಕಳು, ಹರಿಯ ಮಕ್ಕಳು ಎನ್ನುವಂಥ ಅರ್ಥ ಬರೋ ರೀತಿಯಲ್ಲಿ ಹರಿಜನ ಎನ್ನುವಂತಹ ಮರುನಾಮಕರಣ ಮಾಡಿದ್ದವರು. ಇವತ್ತಿಗೂ ಕೂಡ ಆ ಜನ ತಮ್ಮನ್ನು ತಾವು ಜಾತಿ ಮತ್ತು ಧರ್ಮದ ಕಾಲಂನಲ್ಲಿ ಹಿಂದೂ ಹರಿಜನ ಅಂತಲೇ ಬರ್ಕೊಳ್ತಾರೆ. ಅವರನ್ನು ಈ ಹಂತಕ್ಕೆ ತಂದ ಯಾರಾದರೂ ಒಬ್ಬ ಕಾಣಿಕೆ ಕೊಟ್ಟಂಥ ಯಾರಾದರೂ ಒಬ್ಬರು ಮಹಾತ್ಮ ಇದ್ದಾರೆ ಅಂತಂದರೆ ಅದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ಮಾತ್ರ. ಹೀಗಾಗಿ ಒಬ್ಬ ಗಾಂಧಿಯಲ್ಲಿ ನೂರಾರು ಪ್ರತಿಭೆಗಳಿವೆ, ಅಪಾರವಾದ ಪಾಂಡಿತ್ಯ ಇದೆ, ಅನೇಕ ಸಾಮರ್ಥ್ಯ ಇದೆ, ಹಲವಾರು ಸಾಮರ್ಥ್ಯಗಳ ಸಮಾಗಮಗೊಂಡಂತಹ ಒಂದು ಸಮುದ್ರ ಅಂತಂದರೆ ತಪ್ಪಾಗಲಾರದು. ಅದರಲ್ಲಿ ಪ್ರಮುಖವಾಗಿ ನಾವು ಗುರುತಿಸಬೇಕಾಗಿದ್ದು ಏನು ಅಂತಂದರೆ, ಒಂದು ಸತ್ಯ, ಇನ್ನೊಂದು ಅಹಿಂಸೆ. ಇಂದಿನ ದಿನಮಾನಗಳಲ್ಲಿ ಅಹಿಂಸೆ ಎನ್ನುವಂಥದ್ದು ತುಂಬ ಅನಿವಾರ್ಯ ಆಗಿದೆ. ಗಾಂಧೀಜಿಯವರು ಇಡೀ ಜಗತ್ತಿಗೆ ಈ ನಿಟ್ಟಿನಲ್ಲಿ ಬಹಳ ಪ್ರಸ್ತುತರಾಗ್ತಾರೆ. ಅವರ ಆದರ್ಶ, ಅವರ ಸಿದ್ಧಾಂತ, ಅವರ ತತ್ವ, ಅವರು ಮತ್ತು ನಮಗೆ ನೀಡಿರ್ತಕ್ಕಂಥ ಉಪದೇಶಗಳನ್ನು ಎಲ್ಲ ದೇಶದ ಜನರು ಕೂಡ, ಎಲ್ಲ ದೇಶಗಳ ಎಲ್ಲ ಜನರು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆತಂದರೆ ಇಡೀ ಭೂಮಂಡಲವೇ ಅದು ಒಂದು ಸ್ವರ್ಗ ಆಗಿ ಹೋಗ್ತದೆ. ಹಿಂಸೆ ನಿಲ್ತದೆ, ಅಹಿಂಸೆ ಅದು ಮತ್ತೆ ಮೈದಳಿತದೆ. ಹೀಗಾಗಿ ಶಾಂತಿ, ನೆಮ್ಮದಿ ಎಲ್ಲವೂ ಲಭ್ಯವಾಗ್ತವೆ ಅಂತ ಹೇಳ್ತಾ, ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂತಹ ನಮ್ಮ ದೀಪ ಸಮಾಜದ ಗ್ರಾಮೀಣ ಭಾರತಿ 90.4 FM ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ಈ ಒಂದು ರೇಡಿಯೋದ ಕೇಳುಗರಿಗೂ ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸಿ, ದಸರಾ ಉತ್ಸವದ ಮತ್ತು ನವರಾತ್ರಿ ಉತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ಇದುವರೆಗೆ ಬಾಪು ಭಾರತ ಅಹಿಂಸೆದೆಡೆಗೆ ನಮ್ಮ ನಡಿಗೆ ರೇಡಿಯೋ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದುವರೆಗೆ ಮಹಾತ್ಮ ಗಾಂಧೀಜಿರವರ ಕುರಿತಾಗಿ ಅನೇಕ ಮಹತ್ವದ ಸಂಗತಿಗಳನ್ನು ಹಂಚಿಕೊಂಡಂತಹ ಹಿರಿಯ ಸಾಹಿತಿಗಳಾದ ರಾಘವೇಂದ್ರ ದಂಡಿನ್ರವರಿಗೆ ಗ್ರಾಮೀಣ ಭಾರತಿ 90.4 FM ಹಾಗೂ ಕೇಳುಗರೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾಳೆ ವಿಶೇಷ ಅತಿಥಿಯೊಂದಿಗೆ ಬಾಪು ಭಾರತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಹಿಂಸೆಯೇ ಉಸಿರಾಗಲಿ, ಸತ್ಯವೇ ಧರ್ಮವಾಗಲಿ, ಸತ್ಯಮೇವ ಜಯತೆ. ನಮಸ್ಕಾರ.